ಸತೀಶ್ ಜಾರಕಿಹೊಳಿ ಪರ ಯತೀಂದ್ರ ಹೇಳಿಕೆ ವಿಚಾರ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳಿದ್ದಾರೆ ಯತೀಂದ್ರ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ. ಸತೀಶ್ ಜಾರಕಿಹೊಳಿ ಪರವಾಗಿ ಯತೀಂದ್ರ ಹೇಳಿಕೆ ವಿಚಾರ ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಕಾಂಗ್ರೆಸ್ನಲ್ಲಂತೂ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೆಲವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಇದ್ರೇ ಗೊತ್ತಾಗುತ್ತಲ್ಲ ಏನೇನೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ ಅಂತ. ನನ್ನ ಹೇಳಿಕೆಯಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ ಸಿಎಂ ಪುತ್ರ. ನನ್ನ ಹೇಳಿಕೆಯನ್ನ ಬೇರೆ ಬೇರೆ ರೀತಿ ಬಿಂಬಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಮತ್ತೊಮ್ಮೆ ಪುನರುಚ್ಚಾರವನ್ನ ಮಾಡಿರುವಂಥದ್ದು ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ. ಪಕ್ಷದಿಂದ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಪಕ್ಷ ನೋಟಿಸ್ ಕೊಟ್ಟರೆ ನಾನು ಉತ್ತರವನ್ನ ಕೊಡ್ತೇನೆ. ಮೈಸೂರಿನಲ್ಲಿ ಮಾತನಾಡಿದ್ರು. ಆಕ್ಚುಲಿ ಅವರು ಹೇಳಿದ್ದು ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಅದನ್ನ ಟೇಕ್ ಓವರ್ ಮಾಡಬೇಕು ಸತೀಶ್ ಜಾರಕಿಹೊಳಿ ಅವರು ಅಂತ. ಅವರೇನು ಮುಖ್ಯಮಂತ್ರಿ ನೆಕ್ಸ್ಟ್ ಇವರಾಗಬೇಕು ಯಾರು ಸತೀಶ್ ಜಾರಕಿಹೊಳಿ ಅವರು ಅಥವಾ ಸಿದ್ದರಾಮಯ್ಯನವರ ನೆಕ್ಸ್ಟ್ ಅಧಿಕಾರದ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿರುವಂಥದ್ದಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷರು ನೆಕ್ಸ್ಟ್ ಇವರಾಗಬೇಕು ಅಥವಾ ಅವರೇ ಇರಬೇಕು ಅಥವಾ ನಮ್ಮ ಆಯ್ಕೆ ಅವ್ರದ್ದೇ ಅನ್ನುವಂಥ ನಿಟ್ಟಿನಲ್ಲೆಲ್ಲ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಹಿಂದ ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಮಾತನಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿತ್ತು. ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಏನ್ ಹೇಳ್ಬೇಕು ಹೇಳಾಗಿದೆ, ಏನ್ ಸ್ಪಷ್ಟನೆ ಕೊಡ್ಬೇಕು ಕೊಟ್ಟಾಗಿದೆ. ಅನಗತ್ಯವಾಗಿ ಮತ್ತೆ ಇದನ್ನ ಡ್ರ್ಯಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಇಷ್ಟ ಇಲ್ಲ. ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀನಿ ಯಾರು ಏನೇ ಮಾಡಲಿ, ನಾನೇನು ಮತ್ತೆ ಇದ್ರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋದು ಬೇರೆ ಶಾಸಕರಿಗೆ ನೋಟಿಸ್ ಕೊಟ್ಟರೆ ಹೇಳಿದಲ್ಲ. ಮೀಡಿಯಾ ಮುಂದೆ ಮತ್ತೇನು ಈ ವಿಷಯವಾಗಿ ಮಾತನಾಡೋದಿಲ್ಲ. ನಾನು ಎಲ್ಲಿ ಮಾತಾಡೋದು ಅಲ್ಲಿ ಮಾತಾಡ್ತೀನಿ. ನಾಯಕತ್ವದ ಕಂಟೆಂಟ್ ಯಾವ ವಿಚಾರ ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ, ಎಚ್ಚರಿಕೆ ಕೊಡೋದು. ಈಗಾಗಲೇ ಬೆಳಗಾಂನಲ್ಲೇ ಆ ಒಂದು ಹೇಳಿಕೆ ವಿವಾದ ಪಡ್ಕೊಂಡಾಗ ಸ್ಪಷ್ಟನೆ ಮತ್ತೆ ಮತ್ತೆ ಅಗತ್ಯ ಇಲ್ಲ. ಬೇರೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಮೇತ ಎಲ್ಲರೂ ಕೂಡ ಸರಿ, ನಾ ಹೇಳಿದ್ನಲ್ಲ, ನಮ್ಮ ಪಕ್ಷದ ವಿಚಾರ ಪಕ್ಷಗಳು ಮಾತಾಡ್ಕೊಳ್ತೀನಿ. ನೀವು ಬೇರೆ ಏನಾದ್ರು ವಿಚಾರ ಇದ್ರೆ ಕೇಳಿ. ಈ ವಿಚಾರದ ಮತ್ತೆ ನೋಟಿಸ್ ಬಂದಾಗ ನೋಡಬೇಡಿ. ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ. ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ. ಬೇರೆ ಏನಾದ್ರು ವಿಚಾರ ಇದ್ರೆ ಹೇಳಿ. ನಾನು ಹೇಳಿದೊಳಗೆ ಯಾವುದೇ ತಪ್ಪು. ನಾನು ಅದಕ್ಕಾಗಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವುದೇ ತಪ್ಪಿರಲಿಲ್ಲ ಅಷ್ಟೇ. ಎಷ್ಟೊಂದು ನಾಯಕರ ಪಕ್ಷದಲ್ಲಿ ಆ ಥರದ ಅಥವಾ ಸಾಮಾಜಿಕ ಬದ್ಧತೆ ಇರುವಂತ ಜನರು ಬೇಕಾದಷ್ಟು ಜನ ಇದ್ದಾರೆ. ಸೊ ಅವರೆಲ್ಲ ಲೀಡ್ ಮಾಡೋಕೆ ಅರ್ಹತೆ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಸ್ಪೆಷಲಿ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಈಗ ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರ ಹೇಳಿಕೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಕೊಟ್ಟುವಂಥ ಹಿನ್ನೆಲೆಯಲ್ಲೇ ದೊಡ್ಡ ಚರ್ಚೆ ಆಗಿತ್ತು. ಈಗ ಮತ್ತೊಮ್ಮೆ ಅದಕ್ಕೆ ಸ್ಟಿಕಾನ್ ಆಗುವ ಮುಖಾಂತರ ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತ. ಪೃಥ್ವಿ, ಏನು ನವೆಂಬರ್ ಹಾಗೂ ಡಿಸೆಂಬರ್ ಜನವರಿಯಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ ರಾಜ್ಯಾದ್ಯಂತಲೂ ಕೂಡ ಚರ್ಚೆ ಆಗ್ತಿತ್ತು. ಈ ಬೆನ್ನಲ್ಲೇ ಕೂಡ ಬೆಳಗಾವಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಕೊಟ್ಟಿದ್ದಂತ ಒಂದು ಹೇಳಿಕೆ ಏನಿದೆ, ಸೈದ್ಧಾಂತಿಕವಾಗಿ ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರು ಮುನ್ನಡೆಸಬೇಕು ಅನ್ನುವಂತ ಆ ಒಂದು ಹೇಳಿಕೆ ಇಡೀ ರಾಜ್ಯಾದ್ಯಂತಲೂ ಕೂಡ ಒಂದು ರೀತಿಯ ಕಿಡಿಯನ್ನ ಎಬ್ಬಿಸಿತ್ತು. ಅಲ್ಲದೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಇಳಿದ ನಂತರ ಅದು ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಅನ್ನುವಂತ ಪರೋಕ್ಷವಾದಂತ ಒಂದು ರೀತಿಯ ಸಂದೇಶ ಕೂಡ ಅನ್ನುವಂತ ರೀತಿಯಲ್ಲಿ ರಾಜಕೀಯವಾಗಿ ವಿಶ್ಲೇಷಣೆ ಆಗಿತ್ತು. ಆದರೆ ಇನ್ನು ಮೈಸೂರಿನಲ್ಲಿ ಮತ್ತೊಮ್ಮೆ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ, ನಾನು ಸೈದ್ಧಾಂತಿಕವಾಗಿ ಆ ಹೇಳಿಕೆಯನ್ನ ಹೇಳಿದ್ದೇನೆ, ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಅನ್ನುವ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮಾತನಾಡಿರುವಂತದ್ದು. ಅಲ್ಲದೆ ಏನು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ನೋಟಿಸ್ ಕೂಡ ಬಂದಿಲ್ಲ. ನನಗೆ ಬಂದ್ರೆ ಅದು ನಮ್ಮ ಪಕ್ಷಕ್ಕೆ ನಾನು ಉತ್ತರ ಕೊಟ್ಕೊಳ್ತೇನೆ, ಇದು ನಮ್ಮ ಆಂತರಿಕ ವಿಚಾರ ಅನ್ನುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ಪರವಾಗಿಯೇ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ಬ್ಯಾಟ್ ಅನ್ನ ಬೀಸಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.